Good morning. ಹಾಯ್ ಗೈಸ್, ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಹೇಗಿದ್ದೀರಾ? ನಾನಂತೂ ಚೆನ್ನಾಗಿರಲಿಲ್ಲ. ಯಾಕಪ್ಪ ಈ ಚಾಲೆಂಜ್ ಸ್ಟಾರ್ಟ್ ಮಾಡಿದೆ, ಯಾಕೆ ಬೇಕಿತ್ತು ಇದೆಲ್ಲ ಅಂತ ಒಂದು ಥಾಟಲ್ಲಿ ಎದ್ದೆ. ಆಮೇಲೆ ನೋಡಿ ವೆಯ್ಟ್ ಚೆಕ್ ಮಾಡಿದೆ ಅಲ್ಲ, 63.5 ತೋರಿಸ್ಬಿಡೋದ ವೆಯ್ಟು. ಸಡನ್ ಶಾಕ್ ನನಗೆ. 65.5ಇಂದ 63.5 ಜಸ್ಟ್ ಇನ್ 1 ಡೇ 2 kg ಡಿಫ್ರೆನ್ಸಾ? ಅಫ್ಕೋರ್ಸ್ ಇವತ್ತು ನಾನು ನೀರು ಕುಡಿದೇ ವೆಯ್ಟ್ ಚೆಕ್ ಮಾಡಿದೆ, ಬಟ್ ಆದರೂ ಆ ಥರ ವೆಯ್ಟ್ ವೇರಿಯೇಷನ್ ಆಗ್ತಾ ಇರುತ್ತೆ. ಸೊ ನಾಳೆ ನೋಡೋಣ ವೆಯ್ಟ್ ಹೇಗಿದೆ ಅಂತ. ಎನಿವೆ ಆ ಪಾಯಿಂಟ್ ಅಂತೂ ನಂಗೆ ಮೋಟಿವೇಟ್ ಮಾಡ್ತು. ಆ್ಯಂಡ್ ತಕ್ಷಣ ಈ ಕೆಳಗಡೆ ಕೂತ್ಕೊಂಡು ಮಲಾಸನದಲ್ಲಿ 2 ಗ್ಲಾಸ್ ನೀರು ಕುಡಿತಾ ಇದ್ದೀನಿ. ಸೊ ಡೇ ಹ್ಯಾಸ್ ಬಿಕಮ್ ವೆಲ್. ಈ ಚಾಲೆಂಜಲ್ಲಿ ಎಲ್ಲ ಚೆನ್ನಾಗೇ ನಡೀತಾ ಇದೆ. ಅಂದರೆ ನನಗೆ ಹೇಳೋಕ್ಕೆ ಪ್ರಾಬ್ಲಮ್ ಆಗ್ತಾಯಿಲ್ಲ 5 ಗಂಟೆಗೆ. ಆ್ಯಂಡ್ ಕಾಫಿ ಅಂತೂ ನೆನಪು ಆಗ್ತಿಲ್ಲ ನನಗೆ. ಕಾಫಿ ಟೀ, ಈ ವ್ಲಾಗ್ ಮಾಡಬೇಕು, ಅದೆಲ್ಲ ಎಲ್ಲನೂ ಟಾಸ್ಕ್ ಕಂಪ್ಲೀಟ್ ಮಾಡಬೇಕು ಅನ್ನೋ ಬರದಲ್ಲಿ ಕಾಫಿದ ಕಡೆ ಗಮನನೇ ಹೋಗ್ತಾಯಿಲ್ಲ. ಬಟ್ ಪ್ರಾಬ್ಲಮ್ ಏನಾಗ್ತಿದೆ ಅಂತ ಹೇಳಿದ್ರೆ ನಿದ್ದೆದು. ನನಗೆ 1 o'clockವರೆಗೂ ನಿದ್ದೆನೇ ಬರ್ತಾಯಿಲ್ಲ. ಅದು ವ್ಲಾಗ್ ಎಡಿಟ್ ಮಾಡಬೇಕು, ಅದು ಡೌನ್ಲೋಡ್ ಮಾಡಿ ಮತ್ತೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಬೇಕು. ಸೊ ಆ ಸ್ಟ್ರೆಸ್ಸಲ್ಲೋ ಏನೋ ಗೊತ್ತಿಲ್ಲ, ನಂಗೆ ನಿದ್ದೆನೇ ಬರ್ತಾಯಿಲ್ಲ. ಸೊ ಅದು ಒಂದು ಪ್ರಾಬ್ಲಮ್ ಆಗ್ತಿದೆ. ಐ ರಿಯಲಿ ಹೋಪ್ ಐ ವಿಲ್ ಫೈಂಡ್ ಎ ಸೊಲ್ಯೂಷನ್ ಸೂನ್ ಫಾರ್ ದ್ಯಾಟ್. I want to see how she dressed up. What's her name? Batti good. ಅಂದಾಗೆ ನಾನು 2ನೇ ಟಾಸ್ಕ್ ಮುಗೀತು. ನನ್ನ ಮಗ ಆ್ಯಸ್ ಯೂಶುವಲ್ ಎದ್ದ. ಅವನು ನಾನೊಂದು ಸ್ವಲ್ಪ ಹೊತ್ತು ಎದ್ದಿಲ್ಲ ಅಂತ ಹೇಳಿದರೆ ಪಕ್ಕದಲ್ಲಿ ಎದ್ದು ಬಂದುಬಿಡ್ತಾನೆ ಅವನು. ಸೊ ಈಗ ವರ್ಕೌಟ್ ಟಾಸ್ಕ್ 3ನ ಕಂಪ್ಲೀಟ್ ಮಾಡೋ ಟೈಮ್. ಐ ವಿಶ್ ಈ ಟೈಮ್ ಲ್ಯಾಬ್ಸ್ ವೀಡಿಯೋದಲ್ಲಿ ತೋರಿಸೋ ಸ್ಟ್ಯಾಮಿನಾ ನಾನು ನಿಜವಾಗ್ಲೂ ಇದ್ದಿದ್ರೆ ಅಂತ. ಮೇ ಬಿ ಸಮ್ ಡೇ, ಯು ನೆವರ್ ನೋ. ಆ್ಯಂಡ್ ಇಟ್ಸ್ ಲುಕಿಂಗ್ ಡ್ಯಾಮ್ ಫನಿ. ವರ್ಕೌಟ್ ಡನ್. ಐ ಆಮ್ ಸೋ ಹ್ಯಾಪಿ. ಕಾಣಿಸ್ತಾ ಇದ್ದೀನಾ? ವರ್ಕೌಟ್ ಇಸ್ ಡನ್. ವರ್ಕೌಟ್ ಇಸ್ ಡನ್. ಈಗ ಫಸ್ಟ್ ಸ್ನಾನ ಮಾಡ್ಕೊಂಬರ್ತೀನಿ. ಟೈಮ್ ಆಗಿದೆ 6:59, 7 ಆಗ್ತಾ ಬಂತು. ಇವನಿಗೆ ರೇಸಿನ್ಸ್ ಮತ್ತು ಆಲ್ಮಂಡ್ಸ್ ಕೊಡ್ತಾ ಇದ್ದೀನಿ. ಬೆಳಗ್ಗೆ ನಾವು ವರ್ಕೌಟ್ ಮಾಡುವಾಗ ಫ್ರಿಡ್ಜಿಂದ ಕೋಲ್ಡ್ ವಾಟರ್ಮೆಲನ್ ತಿಂದಿದ್ದಾನೆ 5:30ಗೆ. ಇಲ್ಲಿ ವಾತಾವರಣ ನೋಡಿ ಹೆಂಗಿದೆ. ಫುಲ್ ಆನ್ ಮಳೆ ಸುರಿತಾ ಇದೆ ಹಂಗೆ ಸುರಿತಾನೇ ಇದೆ. ಕಾಣ್ತಿದೆಯಲ್ಲೋ ಗೊತ್ತಿಲ್ಲ. ಆಮೇಲೆ ನಾನು ವರ್ಕೌಟ್ ಆಯ್ತಲ್ಲ, ಆದಮೇಲೆ ನೇಲ್ಸ್ ಕಟ್ ಮಾಡಿಕೊಂಡೆ. ಒಂದು ವಾರದಲ್ಲಿ ಎಷ್ಟು ನೇಲ್ಸ್ ಬೆಳೆಯುತ್ತೆ. ನೇಲ್ಸ್ ಕಟ್ ಮಾಡಿಕೊಂಡು ಬಾತ್ರೂಮ್ ತೊಳೆದು ಸ್ನಾನ ಮಾಡಿ ಪ್ರೇಯರ್ ಮುಗಿಸ್ಕೊಂಡೆ. ಇವಾಗ ನೋಡಬೇಕು ಏನು ಮಾಡಬೇಕಂತ. ಇವತ್ತು ವರ್ಕ್ ಫ್ರಮ್ ಹೋಮ್ ಥ್ಯಾಂಕ್ಫುಲಿ. ಸೊ ದಟ್ಸ್ ಸಚ್ ಅ ಬಿಗ್ ರಿಲೀಫ್. ಇನ್ನು ನಿನ್ನೇದು ವಿಡಿಯೋ ಎಡಿಟ್ ಆಗಿಲ್ಲ, ಅದೊಂದು ಮಾಡಬೇಕು. ಸಾರಿ, ಎಡಿಟ್ ಆಗಿದೆ, ಅಪ್ಲೋಡ್ ಮಾಡಬೇಕು. ಅಲ್ ಡು ದ್ಯಾಟ್ ನಾ. ನಾಳೆ ದೋಸೆ ಮಾಡೋಣ ಅಂತ ಇವಾಗಲೇ ನೆನಕ್ಕೆ ಇಟ್ಬಿಡ್ತಾ ಇದ್ದೀನಿ. ಉದ್ದಿನ ಬೇಳೆ ಮತ್ತು ಅಕ್ಕಿ, ತೊಗರಿ ಬೇಳೆನೂ ಹಾಕ್ತೀನಿ ನಾನು ಇದಕ್ಕೆ ಒಂಚೂರು. ಮೇಥಿ ಸೀಡ್ಸ್ ಇದು ತಂದನಲ್ಲ, ಇದು ಓಪನ್ ಮಾಡಿ ಇನ್ನೇ ತಂದಿದ್ನಲ್ಲ ಅಂಗಡೀಲಿ, ಗ್ರಾಸರಿ ಅಂಗಡಿ. ಅದನ್ನು ಹೀಗೆ ಬಾಕ್ಸ್ಗೆ ಶಿಫ್ಟ್ ಮಾಡಿ ಹಾಗೆ ಇಲ್ಲಿಗೆ ಹಾಕಬೇಕು. ಮೇಥಿ, ಇಷ್ಟು ತೊಗರಿಬೇಳೆ 1/2 ಗ್ಲಾಸ್ ಅಷ್ಟು ಆಲ್ಮೋಸ್ಟ್. ಅದು 2.5 ಗ್ಲಾಸ್ ತೊಗೊಂಡಿದ್ದೀನಿ ಅಕ್ಕಿನ. ಇದು ತೊಳೆದಿಟ್ಬಿಟ್ಟು ನೆನಕ್ಕೆ ಇಟ್ಬಿಡ್ತೇನೆ. ನೋಡಿ, ಬೆಳಗ್ಗೆ ಮ್ಯಾಂಗೋ ತಿಂತಾನಂತೆ ಮಹಾಪುರುಷ. ಬೀಳುತ್ತೆ. ನನ್ನ ಮಗ ಮಾತಾಡೋದ್ರಲ್ಲಿ ಎಷ್ಟು ಚೂಟಿ ಇದ್ದಾನಂತ ಹೇಳಿದರೆ, ನಾನು ವಿಡಿಯೋದಲ್ಲಿ ಅಂದರೆ ವರ್ಕೌಟ್ ಮಾಡಿ
ಹೇಳಿದ್ನಲ್ಲ ವೀಡಿಯೋದಲ್ಲಿ ತಕ್ಷಣ ಸ್ನಾನ ಮಾಡ್ಕೊಂಡು ಬರ್ತೀನಿ ಫಟಾಫಟ್ ಅಂತ ಹೇಳಿ. ಸೊ ನಾನು ಬಾತ್ರೂಮ್ಗೆ ಹೋದಾಗ ವ್ಯಕ್ತಿನಿಗೆ ಟೆನ್ಷನ್ನು, ಅಂದರೆ ಸ್ನಾನಕ್ಕೆ ಹೋದರೆ ಅವನಿಗೆ ಇದು ಯಾವಾಗ ಬರ್ತಾಳಪ್ಪ ಅಂತ ಒಬ್ಬನೇ ಇರೋಕ್ಕೆ ಹೆದರಿಕೆ ಒಂಥರ. ಸೊ ಅವ್ನು ಹೇಳ್ತಿದ್ದಾನೆ, ಅಮ್ಮ ನೀನು ಸಬ್ಸ್ಕ್ರೈಬರ್ಸ್ಗೆ ಹೇಳಿದ್ಯಾ ಬೇಗ ಬರ್ತೀನಿ ಅಂತೇಳಿ, ಬೇಗ ಬಂದಿಲ್ಲ ಅಂದರೆ ಅವ್ರಿಗೆ ಬೇಜಾರಾಗುತ್ತೆ, ಸುಳ್ಳು ಹೇಳ್ದಂಗೆ ಆಗುತ್ತೆ ನೋಡು, ಸೊ ನಿನ್ನ ಮಾತಿಗೆ ನೀನು ನಿಂತ್ಕೋ ಅಂತೆಲ್ಲ ಡೈಲಾಗ್ ಹೊಡಿತಾ ಇದ್ದಾನೆ. ಈಸ್ ಸಚ್ ಅ ಫನಿ ಗಾಯ್. ಆ್ಯಂಡ್ ಈಗ ನಾನು ನೆಕ್ಸ್ಟ್ ಟಾಸ್ಕ್ ಇನ್ನೂ 9 ಆಗಲಿಲ್ಲ, ನಂದು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ 9 o'clock ನಾನು ಬ್ರೇಕ್ ಮಾಡ್ತೀನಲ್ಲ, ಸೊ ಇನ್ನೂ ಆಗಿರಲಿಲ್ಲ. ಅದಕ್ಕೆ ನಾನು ಬುಕ್ ಓದಬೇಕಲ್ವ, ನಂದು ಮೋಟಿವೇಶನಲ್ ಬುಕ್, ಅದನ್ನು ಓದ್ತಾ ಇದ್ದೀನಿ 5 pages. ಜಾಸ್ತಿನೇ ಓದಿದೆ ಆ್ಯಕ್ಚುಲಿ. ಯಾ, ಸೊ ಅನದರ್ ಟಾಸ್ಕ್ ಈಸ್ ಕಂಪ್ಲೀಟೆಡ್. ಬುಕ್ ಓದಿದೆ, ಮೋರ್ ದೆನ್ 5 pages ಓದಿದೆ. ಜಸ್ಟ್ ಹೇಳ್ಬಿಡ್ತೀನಿ ಇವತ್ತು ಓದಿರೋದು. ಸ್ಲೋ ಡೌನ್. ಐ ನೋ ನಾನೀಗ ವೀಡಿಯೋ ಮಾಡ್ತಿರೋದಕ್ಕೂ ಇದಕ್ಕೂ ಕಾಂಟ್ರಡಿಕ್ಟಿಂಗ್ ಆಗಿದೆ, ಬಟ್ ಐ ಆಮ್ ನಾಟ್ ಟೇಕಿಂಗ್ ಎನಿ ಸ್ಟ್ರೆಸ್. ಲೈಕ್ ವೀಡಿಯೋ ಚೆನ್ನಾಗಿ ಮಾಡ್ತಿದ್ಯಾ, ನಾನು ಹಾಕಿರೋದು ಅದು ಮಾಡಿದ್ನ ಇದು ಮಾಡಿದ್ನ, ಇಲ್ಲ, ನಾನು ಏನೇನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಚಾಲೆಂಜಲ್ಲಿ ಏನೇನು ಇದೆ ಲಿಸ್ಟು ಅದನ್ನು ಮಾಡ್ತಾ ಐ ಆಮ್ ಜಸ್ಟ್ ಕ್ಯಾಪ್ಚರಿಂಗ್ ಇನ್ ಮೈ ವೀಡಿಯೋ ವೆನ್ ಎವರ್ ಪಾಸಿಬಲ್. ಐ ಆಮ್ ನಾಟ್ ಟೇಕಿಂಗ್ ಸ್ಟ್ರೆಸ್. ಇದು ಮಾಡಬೇಕು, ಅದು ಮಾಡಲಿಲ್ಲ, ಇದೇ ಥರ ಮಾತಾಡಬೇಕು, ಈ ಥರ ಕಾಣಬೇಕಿತ್ತು ಅಂತೆಲ್ಲ ಹೇಳಿ. ಸೊ ಐ ಆಮ್ ಗುಡ್ ಟರ್ಮ್ಸ್. ಇನ್ನು ಒಂದೇನು ಅಂತ ಹೇಳಿದರೆ, ಅದೇ ರಾತ್ರಿ ನಿದ್ದೆ ಬರ್ತಾಯಿಲ್ಲ ನನಗೆ. 1 ಆಯಿತು ನಿದ್ದೆ ಸ್ಟಾರ್ಟ್ ಮಾಡೋಕ್ಕೆ. ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಇಟ್ಟಿದ್ದೆ, ಅದು ಆಗಲಿಲ್ಲ. ಅದು ತಲೆಯಲ್ಲಿ ರನ್ ಆಗ್ತಿರುತ್ತಲ್ವ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ. ಸೊ ಅದಕ್ಕೆ ನಿದ್ದೆ ಬರಲಿಲ್ಲ ಅಂತ ಅನಿಸುತ್ತೆ. ಐ ಜಸ್ಟ್ ಪುಟ್ ಮೈ ಫೋನ್ ಆನ್ ಫ್ಲೈಟ್ ಮೋಡ್ ಆ್ಯಂಡ್ ವೈಫೈ ಆಫ್ ಮಾಡಿಬಿಟ್ಟು ಮಲ್ಕೊಂಡೆ. ಅವಾಗ ಚೆನ್ನಾಗಿ ನಿದ್ದೆ ಬಂತು. ಸೊ 5 ಗಂಟೆಗೆ ಎದ್ದೆ. ಆ್ಯಂಡ್ ಡೇ 3 ಈಸ್ ಆಲ್ಸೋ ಗೋಯಿಂಗ್ ಗುಡ್. ಟಚ್ ಹೆಂಗೆ ಮಾಡಬೇಕು ಹಿಂಗೆ ಅಂದರೆ ನಂಗೂ ಹಿಂಗೆ ಮಾಡ್ತೀಯ? ಹಿಂಗೆ ಅಂದ್ರೇನು? ಈ ಥರ ನೀಟಾಗಿ ಕಾಣ್ತಾ ಇದೆಯಾ ಅದು? ನೋಡಿ, ನನ್ನ ಬ್ರೇಕ್ಫಾಸ್ಟ್ ರೆಡಿ ಇದೆ. ನಿನ್ನೆದು ಬ್ರಾಕ್ಲಿ, ನಿನ್ನೆದು ರೊಟ್ಟಿ ಒಂದಿತ್ತು, ಆಮೇಲೆ ಸ್ಪಿನಚ್ ಆ್ಯಂಡ್ ಡ್ರೈ ಫ್ರೂಟ್ಸು. ಸೊ ಇನ್ನು 4 minutes 9 o'clock ಆಗುತ್ತೆ. ಹಾಂ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಆಮೇಲೆ ಇದು ತಿನ್ನು, ನಿನಗೂ ಅದೇ ಥರ ಮಾಡ್ತೀನಿ ಪುಟ್ಟ, ಫ್ರೆಶ್ ಆಗಿ ಮಾಡ್ಕೊಡ್ತೀನಿ. ಇದು ನಿನ್ನೆದಲ್ಲ ಇದು. ಐಲ್ ಮೇಕ್ ಸಮಥಿಂಗ್ ಫ್ರೆಶ್ ಫಾರ್ ಯು. ಸ್ಪಿನಚ್ ತಿಂತಾ ಇದೆ, ನಮಗೂ ಹಂಗೆ ತಿನ್ನಬೇಕು. ಹಾಗೆ ಅಂದರೆ ಏನು ಹಾಕ್ಬೇಕು ಇವಾಗ ನಾನು ನಿನಗೆ? ಈ ಥರ ಮತ್ತು ಈ ಥರ ಹಾಲು ಎಲ್ಲ ಇರ್ತಾರಲ್ಲಪ್ಪ ಈಗ ಬ್ರಾಕ್ಲಿನೇ. ನನ್ನ ಹತ್ರ ಹಾಲಿಲ್ಲ, ನಿನ್ನ ಹತ್ರ ಹಾಲಿದೆ ನೋಡಿ. ಓಕೆ, ಐ ಪುಟ್ ದಿಸ್ ಒನ್ ಫಿಗ್ ಹಿಯರ್. ಓಕೆ, ಇವಾಗ ಸಮಾಧಾನನಾ? ನೀಟಾಗಿ ಕಾಣತ್ತ ನಿಂದು? ನೋಡಿ, ಈಗ ಅವನು ವಾಲ್ನಟ್ ಮತ್ತು ಡ್ರೈ ಫ್ರೂಟ್ಸ್ ಏನದು ಫಿಗ್ ಹಾಕಿಸ್ಕೊಂಡ. ಓಕೆ, ಈಗ ಬ್ರೇಕ್ಫಾಸ್ಟ್ ಮಾಡ್ತೀವಿ ನಾವು. ನೋಡಿ, ಅವನಿಗೆ ಮ್ಯಾಗಿ ಮಾಡಿಕೊಡ್ತಾ ಇದ್ದೀನಿ ಬ್ರೇಕ್ಫಾಸ್ಟಿಗೆ. ಮತ್ತು ಇನ್ನು ಮುಗ್ದಿಲ್ಲ ಬ್ರೇಕ್ಫಾಸ್ಟ್ ಸೀನ್ ಅವಂದು. ಆಮೇಲೆ ಅಲ್ಲಿ ಹೋಮ್ವರ್ಕ್ ಮಾಡ್ತಿದ್ದೆ ನಮ್ಮ ವಿಕ್ತು. ಬರೀ ಪುಟ, ಲೈಕ್ ಅ ಗುಡ್ ಬಾಯ್. ಅವನು ಬೆಳಗಿಂದ ಏನು ಸಾಲಿಡ್ ಫುಡ್ ಬ್ರೇಕ್ಫಾಸ್ಟ್ ತಿಂದಿರಲಿಲ್ಲ ಅಲ್ಲ, ಜಸ್ಟ್ ಫ್ರೂಟು, ಡ್ರೈ ಫ್ರೂಟ್ಸು, ಹಾಲು ಇದೇ ಆಗಿತ್ತು. ಅದಕ್ಕೆ ಅವ್ನಿಗೆ ಮ್ಯಾಗಿ ಮಾಡ್ತಾಯಿದ್ದೀನಿ ಈಗ. ಮ್ಯಾಗಿ ವೆಜ್ ಆಟ, ಅಂದರೆ ಗೋಧಿ ಹಿಟ್ಟಿಂದ ಮಾಡಿದ್ದು, ನಿನ್ನೆ ಇಂಡಿಯನ್ ಗ್ರೋಸರಿ ಸ್ಟೋರಲ್ಲಿ ತಂದಿರೋದು. ಆ್ಯಂಡ್ ಈಗ ಅದು ಮಾಡಿಟ್ಟಿದ್ದೇನೆ, ಬಟ್ ಅವ್ನಿಗೆ ಹೋಮ್ವರ್ಕ್ ಮಾಡಿದರೆ ಅದು ಕೊಡ್ತೇನೆ ಅಂತ ಹೇಳಿರೋದು. ಸೊ ಈ ಥರ ಕೆಲವೊಂದು ಸತಿ ಮಾಡಬೇಕಾಗತ್ತೆ, ಏನು ಇಲ್ಲಾಂದರೆ ಅವ್ನು ಕೇಳಲ್ಲ ಮಾತು. ಸೂಪರ್, ವೆರಿ ಗುಡ್. ಹೋಮ್, ವೆರಿ ನೈಸ್ ಪುಟ, ವೆರಿ ಗುಡ್. ಮೂನ್. ಹೋಮ್ವರ್ಕ್ ಅಂತ ಹೇಳಿದರೆ ಇದೇನು ಸ್ಕೂಲಲ್ಲಿ ಕೊಟ್ಟಿರೋ ಹೋಮ್ವರ್ಕ್ ಅಲ್ಲ, ಇಲ್ಲಿ ಹೋಮ್ವರ್ಕ್ಸ್ ಕೊಡೋದೇ ಇಲ್ಲ. ಬಟ್ ಇದು ಅವನಿಗೆ ಇಲ್ಲಿ ಮನೆಯಲ್ಲಿ ಸ್ವಲ್ಪ ಕಲಿಸ್ತಾ ಇರ್ತೀನಿ ನಾನು, ಕನ್ನಡ ಅಕ್ಷರ ಮತ್ತು ಇಂಗ್ಲೀಷ್ ಓದಲಿಕ್ಕೆ, ಅದೇ ಇದು. ಸೊ ಅಲ್ಲಿಗೆ ನನ್ನ ಟಾಸ್ಕ್ 5 or 6 ಏನೋ ಒಂದು ನೆಕ್ಸ್ಟ್ ಟಾಸ್ಕ್ ಕಂಪ್ಲೀಟ್ ಆಯಿತು. ಅಂದರೆ ಅವನ ಜೊತೆ ಕೂತ್ಕೊಂಡು ಏನಾದರೂ ಕಲಿಯೋದು, ಎಸ್ಪೆಷಲಿ ಕನ್ನಡ ಅಕ್ಷರಗಳನ್ನು ಕಲಿಸ್ಬೇಕು ಬೈ ಎಂಡ್ ಆಫ್ ದಿಸ್ ಚಾಲೆಂಜ್. ಅವನಿಗೆ ಎಲ್ಲ ಅಕ್ಷರ ಗೊತ್ತಿರಬೇಕು ಅನ್ನೋದು ನನ್ನ ಪುಟ್ಟ ಆಸೆ. ಸೊ ನೋಡೋಣ ಏನಾಗುತ್ತೆ ಅಂತ ಹೇಳಿ. ವೆರಿ ಗುಡ್. ಸೂಪರ್.
ಅವನ ಬ್ರೇಕ್ಫಾಸ್ಟ್ ಆ್ಯಂಡ್ ನಂದು ಆ್ಯಪಲ್ ಇನ್ನೂ ಹಶ್ವಾಗ್ತಿದೆ ನಮಗೆ. ದಟ್ಸ್ ವೈ ಯು ಗೋಯಿಂಗ್ ಫಾರ್ ಸೆಕೆಂಡ್ ರೌಂಡ್ ಆಫ್ ಬ್ರೇಕ್ಫಾಸ್ಟ್. ಈಗ ನಾನು ಆಫೀಸ್ ಕೆಲಸ ಕಂಟಿನ್ಯೂ ಮಾಡ್ತಿದ್ದೀನಿ. ಆಗಲೇ ಲಾಗಿನ್ ಆಗಿದ್ದೆ. ಸರ್ದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಈಗ ಬರ್ತಾರೆ ನನ್ನ ಹತ್ರ. ಬಂದುಬಿಟ್ಟು ಯಾವ್ಯಾವ ರೀತಿಯಲ್ಲಿ ನಾನು ಕಾಡಿಸ್ಬೋದು ಅಮ್ಮನಿಗೆ ಅಂತ ಪ್ಲ್ಯಾನ್ ಮಾಡ್ತಾ ಶುರು ಮಾಡ್ತಾರೆ ನೋಡಿ. ಈಗ ಅವನಿಗೆ ಆಟ ಆಡಬೇಕು, ಏನು ಮಾತಾಡ್ತಾ ಇರಬೇಕು ಅಂಥೇಳಿ, ನನಗೆ ನೆಮ್ಮದಿಯಿಂದ ಕೆಲಸ ಮಾಡಬೇಕು ಅಂತ ಇಬ್ಬರು ಓದಾಡ್ತಾ ಇರ್ತೀವಿ ನಮ್ಮ ಲೋಕದಲ್ಲಿ ನೋಡಿ. ದಿಸ್ ಈಸ್ ಹೌ ಐ ವರ್ಕ್ ಫ್ರಮ್ ಹೋಮ್. ಸೊ SSC ಕೋರ್ಸ್ ಮುಗೀತು, ಅಂದರೆ 1 ಯೂನಿಟ್ ಮುಗೀತು ಅಷ್ಟೇ. ಲಾಸ್ಟ್ ಎಕ್ಸಾಮ್ ಇಡ್ತಾರೆ. ಐ ಗಾಟ್ 8 ಔಟ್ ಆಫ್ 8. ಅಫ್ಕೋರ್ಸ್ ಇನ್ ದಿಸ್ ಸೆಕೆಂಡ್ ಅಟೆಂಪ್ಟ್. ಫಸ್ಟ್ ಅಟೆಂಪ್ಟಲ್ಲಿ 6 ಬಂದಿತ್ತು, 6 ಔಟ್ ಆಫ್ 8. ಈಗ 8. ನಾಟ್ ಬ್ಯಾಡ್. ವರ್ಕ್ ಫ್ರಮ್ ಹೋಮ್ ಮಾಡೋದ್ರಿಂದ ನನಗೆ ಇದೊಂದು ಅಡ್ವಾಂಟೇಜಸ್ಸು. ಬೇರೆ ಕೆಲಸಗಳನ್ನೆಲ್ಲ ಮಾಡಿ ಮುಗಿಸ್ಕೊಂಡು ಬಿಡ್ತೀನಿ. ಲೈಕ್ ಫಾರ್ ಎಕ್ಸಾಂಪಲ್ ಬೆಳಗ್ಗೆ ಬಾತ್ರೂಮ್ ತೊಳ್ಕೊಂಡೆ. ಇವಾಗ ಮಂಡೇ ನಾನು ಬಟ್ಟೆ ಒಗ್ದು ಹಾಕಿದ್ದೆ ನೋಡಿ, ಮಂಡೇ ವ್ಲಾಗ್ ನೋಡಿದರೆ ನೀವು. ಅದನ್ನು ಮಡಚಿಡ್ತಾ ಇದ್ದೀನಿ. ಹಾಗೆ ಬೆಡ್ಶೀಟ್ನು ಕ್ಲೀನ್ ಮಾಡಬೇಕು. ಅಂದರೆ ಕ್ಲೀನ್ ಅಂದರೆ ಚೇಂಜ್ ಮಾಡಿ ವಾಷಿಗೆ ಹಾಕಬೇಕು ಅದನ್ನು ನೋಡಿ. ಅಳ್ತಾ ಇದ್ದೇನೆ ನೋಡಿ, ಕರ್ಕೊಂಡು ಹೋಗು ಹೊರಗಡೆ. ನಾನು ಆಫೀಸ್ ಕೆಲಸ ಮಾಡೋದು ಬೇಡವಾ ಫ್ರೆಂಡ್ಸ್ ಹೇಳಿ ನೋಡಿ. ಅವ್ನ ಮನೇಲಿ ಇದು ಬೋರ್ ಆಗ್ತಿದೆ ಈಗ. ಅದಕ್ಕೆ ಹೊರಗೆ ಕರ್ಕೊಂಡೋಗು ಅಂತ ನಾನು ಹಿಂದಿಂದೇ ಬರ್ತಾ ಇದ್ದಾನೆ. ನಾನು ಕರ್ಕೊಂಡು ಹೋಗ್ಬೇಕಂತಲೇ ಇದ್ದೆ, ಬಟ್ ಇದು ಒಂದು ಮನೆ ಕೆಲಸಗಳೆಲ್ಲ ಇತ್ತು. ಅದು ಅಲ್ಲದೆ ಮಳೆನೂ ಬರ್ತಾ ಇತ್ತು. ಮಳೆ ಒಂದು ವೇಳೆ ಇಲ್ಲಾಂದರೆ ಕರ್ಕೊಂಡು ಹೋಗ್ಬೇಕಂತಲೇ ಇದ್ದೆ. ಇನ್ನು ನೆಕ್ಸ್ಟ್ ಟಾಸ್ಕ್ ಮಧ್ಯಾಹ್ನಕ್ಕೆ ಲಂಚ್ ಪ್ರಿಪೇರ್ ಮಾಡಬೇಕು ಅಂತ. ಬೆಳಗ್ಗೆ ಏನು ಪ್ರೋಟೀನ್ ರಿಚ್ ಇರುವಂಥ ಫುಡ್ ಏನೂ ತಿಂದಿಲ್ಲ. ಅದಕ್ಕೆ ಬೇಸನ್ ಚೀಲ ಅಂದರೆ ಕಡಲೆ ಹಿಟ್ಟಿಂದು ದೋಸೆ ಮಾಡ್ಕೋಬೇಕು ಅಂತಿದ್ದೀನಿ. ಇದು ಯೂಶ್ವಲಿ ಇದಕ್ಕೆ ನೀರುಳ್ಳಿ ಜಾಸ್ತಿ ಹಾಕಿದರೆ ನಿಮ್ಗೆ ಇಷ್ಟ ಆಗೋಂಗಿದ್ರೆ ತುಂಬ ಟೇಸ್ಟಿ ಇರುತ್ತೆ, ಇಲ್ಲಾಂದರೆ ಒಂಥರ ಆಗಂತ ಇದು. ಬೆಳಗ್ಗೆ ಅಕ್ಕಿ ನೆನೆ ಹಾಕಿಟ್ಟಿದ್ನಲ್ಲ, ನಾಳೆ ದೋಸೆ ಮಾಡೋಣ ಅಂಥೇಳಿ. ಸೊ ಈಗ ಅದನ್ನು ರುಬ್ಬಿಡ್ತಾ ಇದ್ದೀನಿ. ಈಗ ಆಲ್ಮೋಸ್ಟ್ 2 ಗಂಟೆ ಆಯಿತು ಇವಾಗ. ಅದಕ್ಕೆ ಬೆಳಗ್ಗೆ 7:30ಗೆ ರುಬ್ಬಿಟ್ಟಿದ್ದೀನಿ. ಸೊ ಈಗ ಸಾಕು ಅನ್ಸುತ್ತೆ ನೆನೆ ಹಾಕಿದ್ದು. ಇಟ್ಸ್ ಗ್ರೀನ್ ಟೀ ಆ್ಯಂಡ್ ಲೆಮನ್ ಟೀ ಟೈಮ್ ನಾವು. ಐ ಮೀನ್ ಲೆಮನ್ ಅಲ್ಲ, ಜಿಂಜರ್ ಪೌಡರ್ ಹಾಕಿ ಕುದಿಸ್ಬಿಟ್ಟು ಅದರಲ್ಲಿ ಗ್ರೀನ್ ಟೀದು ಸ್ಯಾಶೆನ ಹಾಕಿದ್ದೀನಿ. ಸೊ ಅಲ್ಲಿಗೆ ಇನ್ನೊಂದು ಟಾಸ್ಕ್ ಕಂಪ್ಲೀಟ್. ಹಾಗೆ ಗ್ರೀನ್ ಟೀ ಕುಡಿತಾ ಇನ್ನೊಂದು ಟಾಸ್ಕು ಮಾಡಿಬಿಡೋಣ ಅಂಥೇಳಿ, ಸ್ಟೋರಿ ಟೈಮು ಮುಗಿಸ್ಬಿಡೋಣ ಅಂಥೇಳಿ ಅಂದ್ಕೊಂಡೆ. ಆ್ಯಕ್ಚುಲಿ ಅವ್ಯಕ್ತ ಹೇಳ್ದೆ ನನಗೆ, ಇದು ಭಗವದ್ಗೀತೆನೇ ಓದಮ್ಮ ಅಂಥೇಳಿ, ಇದೇ ಸ್ಟೋರಿ ನನಗೆ ಇವತ್ತು ಅಂತ. ಸೊ ಅದೇನೋ ಭಗವದ್ಗೀತೆ ಹಿಂದೆ ಬಿಟ್ಟಿದ್ದಾನೆ ಅವನು. ಕುರುಕ್ಷೇತ್ರದ ಬಗ್ಗೆ ಎಲ್ಲ ಅದರಲ್ಲಿ ಬರ್ತಿತ್ತು ಒಬ್ವಿಯಸ್ಲಿ. ಸೊ ಅದನ್ನು ಹೇಳ್ತಾ ಇರಬೇಕಾದ್ರೆ 1000 ಕ್ವೆಶ್ಚನ್ಸು. ಗಾಂಧಾರಿ ಯಾರು, ಧೃತರಾಷ್ಟ್ರ ಯಾರು, ಅವನ್ಯಾಕೆ ಹಾಗಿದ್ದ, ಅದು ಇದು, ಓ ಮೈ ಗಾಡ್, ಕ್ವೆಶ್ಚನ್ಸ್ ಆರ್ ನೆವರ್ ಎಂಡಿಂಗ್. ಅಲ್ಲಿಗೆ ಟಾಸ್ಕ್ ಮುಗೀತು. ಅಂದರೆ ಅವನ ಜೊತೆ ಸ್ಟೋರಿ ಟೈಮ್ ಟಾಸ್ಕ್ ಮುಗೀತು. ಈಗ ನೆಕ್ಸ್ಟು ಅವ್ನು ಹೊರಗೆ ಕರ್ಕೊಂಡು ಹೋಗಬೇಕು ಅಂತ ಇದ್ದಲ್ಲ, ಅದು ಕ್ಯಾನ್ಸಲ್ ಆಯಿತು. ಯಾಕಂದರೆ ಮಳೆ ತುಂಬ ಜೋರಾಗಿ ಬರ್ತಾಯಿತ್ತು. ಸೊ ಅವ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಕೂಡ ಇನ್ನೊಂದು ಟಾಸ್ಕ್ ಅಲ್ವಾ. ಎವ್ರಿ ಡೇ ಅಟ್ಲೀಸ್ಟ್ 15 ಮಿನಿಟ್ಸ್ ಅವ್ನ ಜೊತೆ ಟೈಮ್ ಕಳಿಬೇಕು ನಾನು, ಏನೋ ಒಂದು ಆ್ಯಕ್ಟಿವಿಟಿ ಮಾಡ್ತಾ. ಸೊ ಇದರಲ್ಲಿ ಮೊನ್ನೆ ಬಾಯ್ಡ್ಗೆ ಹೋದಾಗ ಒಂದು ಆ್ಯಕ್ಟಿವಿಟಿ ಬುಕ್ ಕೊಟ್ಟಿದ್ದರು. ಸೊ ಅದನ್ನೇ ಇಟ್ಕೊಂಡು ಅವನ ಜೊತೆ ಮಾಡ್ತಾಯಿದ್ದೆ. ಹಿ ವಾಸ್ ಎಂಜಾಯಿಂಗ್ ಇಟ್. ವೆರಿ ಗುಡ್ ಕಂದ. ಯು ಆಲ್ರೆಡಿ ಫೌಂಡ್ 2 words ವಿತೌಟ್ ಮೈ ಹೆಲ್ಪ್. ಓಕೆ, ನೆಕ್ಸ್ಟ್ ಇಸ್ ಸ್ಮೋಕ್. Smoke. S. There are 2 S. I don't know, you find out. I found smoke. Can you also find? Small. Where is C? Hey, this word only. CSM. C is not the first letter. Smoke. S is the first letter. I already found that word. Can you find it out? It's okay, don't take pressure. Calm. If you don't find, it's fine. Do you know the spelling of smoke? They've given it here.
Exact smoke you have to search for. Very good. E is the last. ಈಗ ಟೈಮ್ ಆಗಿದೆ 5:03 ಆ್ಯಂಡ್ ನನ್ನ ಡಿನ್ನರ್ ರೆಡಿ ಇದೆ. ಡಿನ್ನರ್ ಅಲ್ಲ, ಚಿತ್ರಾನ್ನ. ನನ್ನ ಡಿನ್ನರ್ ಕಣೋ ಇದು. ಮತ್ತಿನ್ನೇ ನಿಂದೇನು? ಅದು ಸಾಯಂಕಾಲ. ನಿಂಗೆ ಸಾಯಂಕಾಲ, ನನಗೆ ಇದು ಡಿನ್ನರೇ. ಸೊ ನನ್ನ ಡಿನ್ನರ್ 5 ಪೀಸಸ್ ಆಫ್ ಪನ್ನೀರ್ ಆ್ಯಂಡ್ ಸ್ವಲ್ಪ ಚಿತ್ರಾನ್ನ. ಆ್ಯಂಡ್ ನಾನಿನ್ನು ಕಾಫಿ ಕುಡ್ದಿಲ್ಲ, ಟೀ ಕುಡ್ದಿಲ್ಲ ಆ್ಯಂಡ್ ಶುಗರ್ ತಿಂದಿಲ್ಲ. ಸೊ ಹಾಗಾಗಿ ಟಾಸ್ಕ್ 13 ಕೂಡ ಕಂಪ್ಲೀಟ್ ಆಯಿತು. ಇವತ್ತು ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಎಷ್ಟೊಂದು ಕೆಲಸ ದಿನದ ಟೈಮಲ್ಲೇ ಮುಗ್ದು ಹೋಗ್ಬಿಡ್ತು. ಅವ್ಯಕ್ತಿನಿಗೆ ಬೆಳಗ್ಗೆ ಸ್ನಾನ ಮಾಡ್ಸೋಕ್ಕಾಗಿರಲಿಲ್ಲ, ಹಾಗಾಗಿ ಸಂಜೆ ಸ್ನಾನ ಮಾಡಿಸಿದೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಆ್ಯಂಡ್ ಡೇ 3 ಚಾಲೆಂಜ್. ನಿಮ್ಗೆ ಹೇಗೆ ಅನ್ನಿಸ್ತು ಪ್ಲೀಸ್ ಕಾಮೆಂಟಲ್ಲಿ ತಿಳಿಸಿ. ಲೈಕ್ ಮಾಡಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ಹಿಯರ್. ಸಿ ಯಾ. ಅಕ್ಕತಂದ್ರ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನೀತನಂ ನೀರಿನಂ ಕುರ್ಮೆ ದೇವ ಸರ್ವಕಾರ್ಯೇಷು ಸರ್ವದಾ.